ಜೊತೆಗೆ ನೀವು ದೇವೇಗೌಡರು ಕೂಡ ಜೊತೆಗಿದ್ರು. ಒಂದು ವಿಶೇಷ, ನೀವು ನಿಮ್ಮ ತಂದೆಯವರು ದೇವೇಗೌಡರು ಒಟ್ಟಿಗೆ ಇರೋದ್ರಿಂದ ರಾಮನ ಮುಂದೆ ನಿಂತ್ಕೊಂಡಾಗ ದೇವೇಗೌಡರದ್ದು ಅಫ್ಕೋರ್ಸ್ ದೇವೇಗೌಡರು ಮೊದಲಿಂದಲೂ ಕೂಡ ಅಷ್ಟು ದೈವಭಕ್ತರು. ಹೇಗಿತ್ತು ರಾಮನ ಮುಂದೆ ಎಲ್ಲರೂ ಒಟ್ಟಾಗಿ ನಿಂತಂಥ ಅನುಭವ? ನಮಗೆ ಹೆಚ್ಚು ಸಮಯ ಸಿಕ್ಕಲಿಲ್ಲ. ಆ ಕಾರಣ ಇವತ್ತು ತುಂಬ ಜನ ಇದ್ರಲ್ಲ, ಆ ಕಾರಣದಿಂದ ಗೊಂದಲ ಆಗೋದು ಬೇಡ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ದೇವೇಗೌಡರು ಸಾಹೇಬ್ರೆ ಇಲ್ಲ ನಾವು ಮತ್ತೆ ಬರೋಣ ಯಾವಾಗಾದರೂ, ಯಾಕಂದರೆ ಜನಕ್ಕೆ ತೊಂದರೆ ಆಗೋದು ಬೇಡ ಅಂತಕ್ಕಂಥದ್ದು. ಸೊ ಹಾಗಾಗಿ ಒಂದು ನಿಮಿಷಗಳ ಕಾಲ ದೇವ್ರ ಮುಂದೆ ನಿಂತು ಪ್ರಾರ್ಥನೆ ಸಲ್ಲಿಸಿ ಬಂದಿದ್ದೇವೆ. ಏನು ಪ್ರಾರ್ಥನೆ ಸಲ್ಲಿಸಿದ್ರಿ? ಅಫ್ಕೋರ್ಸ್ ರಾಜಕೀಯ ಒಂದು ಕಡೆಗೆ, ಅದರ ಜೊತೆಗೆ ಒಂದು ವಿಶೇಷವಂತ ಆ ಸಂದರ್ಭದಲ್ಲಿ ರಾಮನ್ ನೋಡೋದಕ್ಕೆ ಕಣ್ತುಂಬಿಸ್ಕೊಳ್ಳೋದು ಸಾಕಾಗಲ್ವೇನೋ ಅಂತ. ಕನ್ನಡಿಗರದ್ದು ಸಾಕಷ್ಟು ಕೊಡುಗೆ ಇದೆ, ಕನ್ನಡದವರು ಇದ್ರ ಜೊತೆ ಜೋಡಿಸ್ಕೊಂಡಿದ್ದಾರೆ. ಸತ್ಯ ಒಂದು ಭಾಳ ಖುಷಿ ಆಗ್ತಕ್ಕಂಥ ಸಂಗತಿ ಏನಂದರೆ, ನಮ್ಮ ಶಿಲೆ ಬಿಡಿಸಿರ್ತಕ್ಕಂಥ ಅರುಣ್ ಅವ್ರು ಏನಿದ್ದಾರೆ, ಸೊ ಅವ್ರನ್ನೂ ಕೂಡ ಭೇಟಿಯಾಗಿದ್ವು. ಸೊ ಭಾಳ ಸಂತೋಷ ಆಯಿತು, ಅವ್ರನ್ನ ಪರ್ಸ್ನಲಾಗಿ ಭೇಟಿಯಾಗಿ ಮಾತಾಡಿದೆ. ಸೊ ಇವತ್ತು ತುಂಬ ಜನ ಕರ್ನಾಟಕದವರು ಕೂಡ ಇವತ್ತು ಈ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡ್ತಕ್ಕಂಥದ್ರಲ್ಲಿ ಅವರು ಕೂಡ ಭಾಗಿಯಾಗಿದ್ದಾರೆ ಅಂತಕ್ಕಂಥದ್ದು ನಮ್ಮೆಲ್ರಿಗೂ ಒಂದು ಹೆಮ್ಮೆ ತೊಗೊಂಡು ಬರ್ತಕ್ಕಂಥ ವಿಚಾರ. ಕುಟುಂಬ ಸಮೇತ ಬರ್ತೀರಾ? ಖಂಡಿತವಾಗ್ಲೂ ಬರ್ತೀನಿ. ಧನ್ಯವಾದ. ಥ್ಯಾಂಕ್ ಯು. ಇದಿಷ್ಟು ನಿಖಿಲ್ ಅವರು ಹೇಳ್ತಾ ಇರುವಂಥ, ಮತ್ತು ಕ್ಯಾಮ್ರಾಮನ್ ನರೇಶ್ ಜೊತೆ ಪ್ರಮೋದ್, TV9 ಅಯೋಧ್ಯೆ. ಜೊತೆಗೆ ನೀವು ದೇವೇಗೌಡರು ಕೂಡ ಜೊತೆಗಿದ್ರು. ಒಂದು ವಿಶೇಷ, ನೀವು ನಿಮ್ಮ ತಂದೆಯವರು ದೇವೇಗೌಡರು ಒಟ್ಟಿಗೆ ಇರೋದ್ರಿಂದ ರಾಮನ ಮುಂದೆ ನಿಂತ್ಕೊಂಡಾಗ ದೇವೇಗೌಡರದ್ದು ಅಫ್ಕೋರ್ಸ್ ದೇವೇಗೌಡರು ಮೊದಲಿಂದಲೂ ಕೂಡ ಅಷ್ಟು ದೈವಭಕ್ತರು. ಹೇಗಿತ್ತು ರಾಮನ ಮುಂದೆ ಎಲ್ಲರೂ ಒಟ್ಟಾಗಿ ನಿಂತಂಥ ಅನುಭವ? ನಮಗೆ ಹೆಚ್ಚು ಸಮಯ ಸಿಕ್ಕಲಿಲ್ಲ. ಆ ಕಾರಣ ಇವತ್ತು ತುಂಬ ಜನ ಇದ್ರಲ್ಲ, ಆ ಕಾರಣದಿಂದ ಗೊಂದಲ ಆಗೋದು ಬೇಡ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ದೇವೇಗೌಡರು ಸಾಹೇಬ್ರೆ ಇಲ್ಲ ನಾವು ಮತ್ತೆ ಬರೋಣ ಯಾವಾಗಾದರೂ, ಯಾಕಂದರೆ ಜನಕ್ಕೆ ತೊಂದರೆ ಆಗೋದು ಬೇಡ ಅಂತಕ್ಕಂಥದ್ದು. ಸೊ ಹಾಗಾಗಿ ಒಂದು ನಿಮಿಷಗಳ ಕಾಲ ದೇವ್ರ ಮುಂದೆ ನಿಂತು ಪ್ರಾರ್ಥನೆ ಸಲ್ಲಿಸಿ ಬಂದಿದ್ದೇವೆ. ಏನು ಪ್ರಾರ್ಥನೆ ಸಲ್ಲಿಸಿದ್ರಿ? ಅಫ್ಕೋರ್ಸ್ ರಾಜಕೀಯ ಒಂದು ಕಡೆಗೆ, ಅದರ ಜೊತೆಗೆ ಒಂದು ವಿಶೇಷವಂತ ಆ ಸಂದರ್ಭದಲ್ಲಿ ರಾಮನ್ ನೋಡೋದಕ್ಕೆ ಕಣ್ತುಂಬಿಸ್ಕೊಳ್ಳೋದು ಸಾಕಾಗಲ್ವೇನೋ ಅಂತ. ಕನ್ನಡಿಗರದ್ದು ಸಾಕಷ್ಟು ಕೊಡುಗೆ ಇದೆ, ಕನ್ನಡದವರು ಇದ್ರ ಜೊತೆ ಜೋಡಿಸ್ಕೊಂಡಿದ್ದಾರೆ. ಸತ್ಯ ಒಂದು ಭಾಳ ಖುಷಿ ಆಗ್ತಕ್ಕಂಥ ಸಂಗತಿ ಏನಂದರೆ, ನಮ್ಮ ಶಿಲೆ ಬಿಡಿಸಿರ್ತಕ್ಕಂಥ ಅರುಣ್ ಅವ್ರು ಏನಿದ್ದಾರೆ, ಸೊ ಅವ್ರನ್ನೂ ಕೂಡ ಭೇಟಿಯಾಗಿದ್ವು. ಸೊ ಭಾಳ ಸಂತೋಷ ಆಯಿತು, ಅವ್ರನ್ನ ಪರ್ಸ್ನಲಾಗಿ ಭೇಟಿಯಾಗಿ ಮಾತಾಡಿದೆ. ಸೊ ಇವತ್ತು ತುಂಬ ಜನ ಕರ್ನಾಟಕದವರು ಕೂಡ ಇವತ್ತು ಈ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡ್ತಕ್ಕಂಥದ್ರಲ್ಲಿ ಅವರು ಕೂಡ ಭಾಗಿಯಾಗಿದ್ದಾರೆ ಅಂತಕ್ಕಂಥದ್ದು ನಮ್ಮೆಲ್ರಿಗೂ ಒಂದು ಹೆಮ್ಮೆ ತೊಗೊಂಡು ಬರ್ತಕ್ಕಂಥ ವಿಚಾರ. ಕುಟುಂಬ ಸಮೇತ ಬರ್ತೀರಾ? ಖಂಡಿತವಾಗ್ಲೂ ಬರ್ತೀನಿ. ಧನ್ಯವಾದ. ಥ್ಯಾಂಕ್ ಯು. ಇದಿಷ್ಟು ನಿಖಿಲ್ ಅವರು ಹೇಳ್ತಾ ಇರುವಂಥ, ಮತ್ತು ಕ್ಯಾಮ್ರಾಮನ್ ನರೇಶ್ ಜೊತೆ ಪ್ರಮೋದ್, TV9 ಅಯೋಧ್ಯೆ.